ನನ್ನಿದೆ ವೀಣೆ ಮೀಟಿದೆ ನೀನು ಸ್ವರ್ಣ ಮಂಜರಿ ಸ್ವರ್ಗ ಸುಂದರಿ ಭಾವಲಹರಿ ನನ್ನಿದೆ ವೀಣೆ ಮೀಟಿದೆ ಏನ್ ಮಾಡ್ತಿದ್ದೀರಾ? ಹೂ ಮುಡಿಸ್ತಿದ್ದೆ. ಮತ್ತೆ ಯಾಕೆ ಆ ಕಡೆ ತಿರ್ಕೊಂಡೆ? ಗಗನ ಕಂಡಿರ ಭುವನ ಸುಂದರ ಸಮರಧೀರ ನನ್ನಿದೆ ವೀಣೆ ಮೀಟಿದೆ ಬೇಗ ಹೇಳಿ. ಅಳಿಯಂದ್ರು ತಯಾರಾಗಿದ್ದಾರೆ ನೋಡ್ಬೇಕು. ಬೀಗ್ರನ್ನ ಕಾಶಿ ಯಾತ್ರೆಗೆ ಹೊರಡಿಸ್ಬೇಕು. ಅದೇನ್ ಬೇಗ ಹೇಳು. ಅಮ್ಮ, ಅದೆಲ್ಲ ಮಾಡಕ್ಕಿಂತ ಮುಂಚೆ ನಾನು ನಿಮ್ ಭಾವನ ವಿಷಯ ಹೇಳ್ಬೇಕಾದ್ರೆ ಸ್ವಲ್ಪ ಕೇಳಿಸ್ಕೋ. ಹೇಳೆ ಬೇಗ. ಭಾವನ ವಿಷಯನ? ಓ, ನೀನ್ ಫೋಟೋ ತೆಗೆಸ್ಕೋಬೇಕಾ? ದಿನದ ಹೇಳಿ ಕಳಿಸಿದ್ಲ? ಆಗಲ್ಲ ಅಂತ ಹೇಳ್ಬಿಡು. ಆಗಲ್ಲ. ನಾನು ಅವಾಗ್ಲಿಂದ ಹೇಳ್ತಿಲ್ಲ ಮುಖ್ಯವಾದ ವಿಷಯ ಅಂತ. ಅವಳು ಕೆಲ್ಸದಿಲ್ಲ, ಇವಾಗ ನೀನು ಕೆಲ್ಸದಿಲ್ಲ, ನಾನು ಯಾರು ಹೇಳಿ? ಸರಿ ಸರಿ, ತಪ್ಪಾಯ್ತು ಕಣಮ್ಮ. ಹೇಳಿ ಅದೇನ್ ಗೊತ್ತಾ ಅಮ್ಮ, ಜೋರ ಹೇಳಿ ಸ್ವಲ್ಪ. ಕೇಳಿಸ್ತಾ ಇಲ್ವೇ? ಏನು? ಏನು ಸಾಫ್ಟ್ವೇರ್ ಇಂಜಿನಿಯರ್? ನೋಡು, ಯಾರಾದ್ರೂ ಕೇಳಿದ್ರೆ ನಿಮ್ ಭಾವನ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳು. ಅರ್ಥ ಆಯ್ತಾ? ನನ್ ತುಂಬಾ ಕೆಲಸ ಇದೆ ಕಣೆ, ನಾನು ಬರ್ತೀನಿ. ಅಮ್ಮ ಅಮ್ಮ ಅಮ್ಮ, ಒಂದ್ ನಿಮಿಷ ಅಮ್ಮ. ಅಮ್ಮ,
ವಧುವರರು ಇಬ್ರು ಗಮನಿಸಬೇಕಾದ ವಿಷಯ ಇದು ನಿರೀಕ್ಷಣಾ ಮುಹೂರ್ತ ಅಂತ. ಯಾರು ಮೊದಲು ಜೀರಿಗೆ ಬೆಲ್ಲ ಹಾಕ್ತಾರೋ ಅವರು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತ ಒಂದು ಸಂಪ್ರದಾಯ ಇದೆ. ಅರ್ಥ ಆಯ್ತಾ? ನೀನು ಅಮ್ಮ ನೀನು ತಿಳ್ಕೊಳ್ಳಿ. ನಾವು ಮಂತ್ರ ಹೇಳ್ತೇವೆ, ಪರದೆ ತೆಗೆದ ತಕ್ಷಣ ಯಾರು ಹಾಕ್ತಾರೋ ಅವರು ಮೊದಲು ಇದೆ ಹೇಳ್ತಾರೆ. ಓಂ ಧ್ರುವಂ ತೇ ರಾಜಾವರಣ ಧ್ರುವಂ ದೇವ ಬೃಹಸ್ಪತಿ ಧ್ರುವಂ ಧ್ರುವಂ सुदिनं तदेव ताराबलं नन्दबलं तदेव विद्याबलं तदेव बलं तदेव लक्ष्मीपते देवं स्मरामि ॐ ध्रुवं ते राजावरणा ध्रुवं देव बृहस्पतिः. ಇಷ್ಟೆಲ್ಲ ಗೊತ್ತಾಗ್ತದೆ ಯಾಕೆ ಪುಟ್ಟ ನೀನು ಅಮ್ಮನ ಹತ್ರ ಹೇಳಿಲ್ಲ? ಈಗ ಬಂದು ಹೇಳ್ತಾ ಇದ್ದಿಲ್ಲ, ಬೆಳಿಗ್ಗೆಯಿಂದ ಏನ್ ಮಾಡ್ತಿದ್ದೆ ರಂಜಿತಾ? ತಪ್ಪಾಗ್ಬಿಟ್ಟೆ ರಂಜಿತಾ ನೀನು. ನಾನೇನ್ ಮಾಡ್ಲಿ? ಬೆಳಿಗ್ಗೆಯಿಂದ ಹೇಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೆ ಯಾರು ನನ್ ಮಾತು ಕೇಳಿಸ್ಕೊತಿಲ್ಲ. ಅದಕ್ಕೆ ಈಗ ನಾನು ನಿಮ್ಗೆ ಹೇಳಿದ್ದು. ಆರಂಭ ಮುಹೂರ್ತ ಸುಮುಹೂರ್ತ ನಿಗೃಹ್ಣಂತ ಸುಮುಹೂರ್ತ ಮಸ್ತೋ ಆಚಮ್ಯ. ಈಗ ಹೇಗೆ ನಿಲ್ಸಕ್ಕಾಗತ್ತೆ? ಕಳೆಗಳಿಗೆಯಲ್ಲಿ ಎಲ್ರೂ ಬಂದಾಗಿದೆ, ಮುಕ್ಕಾಲ್ ಭಾಗ ಶಾಸ್ತ್ರಗಳು ಮುಗ್ದೋಗಿದೆ. ಶಾಸ್ತ್ರಗಳು ನಡೆದಿದ್ರೆ ಏನಂತೆ ಪದಮ್ಮ? ತಾಳಿ ಇನ್ನೂ ಕಟ್ಟಿಲ್ವಲ್ಲ. ಹಾಗಾದ್ರೆ ಮದ್ವೆ ನಿಲ್ಸ್ಬಿಡೋಣ ಅಂತೀರಾ? ಕಣಿ ಕೇಳು ಪ್ರಶ್ನೆನಾ ಇದು? ಇಂಥ 420ಗಳ ಸಂಬಂಧ ಮಾಡಿದ್ರೆ ಕಣ್ಣೀರಲ್ಲಿ ಕೈ ತೊಳಿಬೇಕಾಗುತ್ತೆ ಸಾವಿತ್ರಿ. ನರ್ಕ ಆಗೋಗುತ್ತೆ ಅವಳು ಬಾಳು. ರಂಜಿತಾ, ಈಗ್ಲಾದ್ರೂ ನೀನ್ ಬಂದು ನಮಗ್ ವಿಷಯ ಹೇಳಿ ಒಳ್ಳೆ ಕೆಲಸ ಮಾಡ್ದೆ ಪುಟ್ಟ ನೀನು. ಇಲ್ದೆ ಹೋದ್ರೆ ಎಲ್ಲಾ ವಿಷಯ ಗೊತ್ತಿದ್ದು ಈ ಮದ್ವೆ ನಡೆಯೋದಕ್ ಬಿಟ್ರೆ ಜೀವನ ಪೂರ್ತಿ ನಾವೆಲ್ಲರೂ ಪಶ್ಚಾತ್ತಾಪ ಪಡ್ತೀವಿ. ಸಾಯೋ ತನಕ ಸಾವಿತ್ರಿ ಹಾಕೋ ಕಣ್ಣೀರ್ಗೆ ಪರೋಕ್ಷವಾಗಿ ನಾವೆಲ್ಲರೂ ಕಾರಣ ಆಗ್ಬಿಡ್ತೀವಿ. ಬನ್ನಿ, ಈಗಲೇ ಹೋಗಿ ಎಲ್ಲರೂ ಮದುವೆ ನಿಲ್ಸೋಣ. ಬನ್ನಿ ಬನ್ನಿ.
ಏನ್ ಹೋಗ್ತಿದ್ರ ಪದ್ಮಮ್ಮ? ನಮ್ಮವ್ರು ಯಾರು ಕಾಣಿಸ್ತಾನೆ ಇಲ್ವಲ್ಲ, ತುಂಬಾ ಕೆಲಸ ಇರುತ್ತೆ. ಏನಾದ್ರೂ ಹೇಳಿದ್ರೆ ಹತ್ರನೇ ಇರ್ಬೇಕಲ್ಲ. ಹೌದು ಇರ್ಬೇಕು. ನೀವೇನಾದ್ರೂ ನೋಡಿದ್ರ ಯಾವ ಕಡೆ ಹೋದ್ರು ಅಂತ? ನಾನ್ ನೋಡ್ದಾಗ ಅವರೆಲ್ಲ ಆ ಕಡೆ ಹೋಗ್ತಿದ್ರು, ಅಲ್ಲಿ ಆ ಕಡೆ. ಜಂಬೋ ಬೇಬೆ ದಕ್ಷಿಣಾಯಣೆ ಶರದ್ಭುತವಾಸ್ತುಮಾಸ ನನ್ನೆದೆ ವೀಣೆ ಮೀಟಿದೆ, ನೀನು ಗಗನ ಚಂದಿರ ಭುವನ ಸುಂದರ ಸಮರ ಧೀರ. ನನ್ನೆದೆ ವೀಣೆ ಮೀಟಿದೆ. ಅನುಪಮ ಬಾ ಸನಿಹಕ್ಕೆ ಏನ್ ಅನ್ಕೊಂಡಿದ್ರ ನೀವೆಲ್ಲ? ಇಲ್ಲಿ ನಡೀತಿರೋ ವಿಷಯ ಯಾವ್ದು ನನ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ರ? ಗೊತ್ತಿದ್ದು ಸುಮ್ಮನೆ ಇದ್ದೀರಾ? ಮಗಳು ಬಹಳ ಹಾಳಾಗತ್ತೆ ಅನ್ನೋ ಯೋಚನೆ ಬೇಡವಾ? ಎಲ್ಲ ಗೊತ್ತಿದೆ ಅಂತಾನೂ ಹೇಳ್ತೀಯ. ಮಗಳು ಮದುವೆ ಮಾಡ್ತಾ ಇದೀಯ, ಏನ್ ಮಗಳ ಜೀವನದಲ್ಲಿ ಆಟ ಆಡ್ತಾ ಇದೀಯ ನೀನು? ಎಂಥ ತಂದೆನೋ ನೀನು? ನಿನ್ ಕೈಯಾರ ನೀನೇ ನಿನ್ ಮಗಳ ಬಾಳ್ನ ಹಾಳು ಮಾಡ್ತಾ ಇದೀಯಾ. ಅಯ್ಯೋ, ನಾವ್ ಹೀಗೆ ಇಲ್ಲೇ ಮಾತಾಡ್ಕೊಂಡು ನಿಂತಿದ್ರೆ ಸಮಯ ಮೀರ್ ಹೋಗುತ್ತೆ. ಬನ್ನಿ, ಮೊದ್ಲು ಪದ್ಮಕ್ಕಂಗೆ ಈ ವಿಷಯ ತಿಳಿಸಿ ಮದ್ವೆ ನಿಲ್ಸೋಣ. ಬನ್ನಿ ಬೇಗ. ನಿಂತ್ಕೊಳ್ಳಿ. ನೀವ್ ಯಾರು ನನ್ನನ್ನು ಅರ್ಥನೆ ಮಾಡ್ಕೊಳ್ತಾ ಇಲ್ವಲ್ಲ? ಇಷ್ಟೆಲ್ಲಾ ವಿಷಯಗಳು ಗೊತ್ತಿದ್ದು ಈ ಮದುವೆ ನಡೆಯೋದಕ್ಕೆ ಬಿಟ್ಟಿದ್ದೀನಿ ಅಂದ್ರೆ ಅದರಿಂದ ಒಂದು ಕಾರಣ ಇರಲೇಬೇಕಲ್ವಾ? ನಿಜ, ಸತ್ಯ ಮಾಮೂಲಿ ಕ್ಯಾಬ್ ಡ್ರೈವರ್ ಅನ್ನೋದು ನಿಜ. ಅವನು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ, ಅವನು ಓದಿರೋದು ಬರೀ 8ನೇ ಕ್ಲಾಸ್ ಅನ್ನೋದು ನಿಜ. ಅವ್ರ ತಂದೆ ತಾಯಿ ಸುಳ್ಳು ಹೇಳ್ಕೊಂಡು ಟೋಪಿ ಹಾಕೊಂಡು ಸುತ್ತಾಡುವಂತ ನಾಲಾಯಕ ಜನ ಅಂತ ನಿಜ. ಅವ್ರು ಸುಳ್ಳು ಹೇಳಿ ಲಕ್ಷ ಲಕ್ಷ ವರದಕ್ಷಿಣೆ ಕೇಳಿರೋದು ಅದು ನನ್ನ ಸಾಲ ಸೋಲ ಮಾಡಿ ವರದಕ್ಷಿಣೆ ಕೊಟ್ಟಿದ್ದೀನಿ ಅನ್ನೋದು. ನಿಜ, ಇದೆಲ್ಲ ವಿಷಯಗಳು ಪದ್ಮಗೊಂಬಳಿಗೆ ಗೊತ್ತಿಲ್ಲ ಅನ್ನೋದು. ಅವಳಿಂದ ನಾನೇ ಈ ವಿಷಯಗಳನ್ನ ಮುಚ್ಚಿಟ್ಬಿಟ್ಟೆ. ನಿಜ, ಈ ಮದುವೆ ಮುಗಿದ ಮೇಲೆ ನಾಳೆಯಿಂದ ನನ್ನ ಮಗಳು ಸೇರೋ ಮನೆಯಲ್ಲಿ ಅಭದ್ರತೆ, ಬಡತನ, ಕಷ್ಟ, ಕಣ್ಣೀರು
ಕಟ್ಟಿಟ್ಟ ಬುದ್ಧಿ ಅನ್ನೋದು. ಇದನ್ನೆಲ್ಲ ತಾತ್ಸಾರ ಮಾಡಿ ನನ್ನ ಮಗಳ ಮದುವೆನ ನಾನು ಯಾಕೆ ಮಾಡ್ತಾ ಇದ್ದೀನಿ ಗೊತ್ತಾ?